टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಜೊತೆಗೆ ಏನು ಅಂದರೆ ಔತಣಕೂಟಗಳು. ಈಗ ಡಿ.ಕೆ. ಶಿವಕುಮಾರ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಮುಗಿಸಿದ ಸಂದರ್ಭದಲ್ಲಿ ಈ ಪಾರ್ಟಿ ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನು ಆಯೋಜಿಸಲಾಗಿದೆ. ಇವತ್ತು ರಾತ್ರಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಡಿ.ಸಿ.ಎಂ ಸೂತ್ರವನ್ನು ಏನಾದರೂ ಹೆಣಿತಾ ಇದ್ದಾರಾ? ಈ ಥರ ಎಲ್ಲರನ್ನೂ ಕರೆದ್ರೆ ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸುವಂಥ ಪ್ರಯತ್ನ. 5 ವರ್ಷ ಆಯಿತು ಕೆಪಿಸಿಸಿ ಅಧ್ಯಕ್ಷರಾಗಿ. ಮಾರ್ಚ್ 11ನೇ ತಾರೀಕಿಗೆ 5 ವರ್ಷ. ಪ್ರತಿ ಬಾರಿ ಅವರು ಈ ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿ ಡಿನ್ನರ್ ಪಾರ್ಟಿ ಆಯೋಜಿಸ್ತಾರೆ ನಿಜ. ಆದರೆ ಈ ಬಾರಿ 5 ವರ್ಷ ಮುಗಿಸಿದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನು ಆಯೋಜಿಸ್ತಿರುವಂಥದ್ದು. ಜೊತೆಗೇನು ಅಂದರೆ ಇದು ಬೇರೆ ಬೇರೆ ಸಂದೇಶಗಳನ್ನು ರವಾನಿಸಬೇಕು ಅನ್ನುವಂಥ ಉದ್ದೇಶದಿಂದ. ಕಾಂಗ್ರೆಸ್ಸಲ್ಲಿ ನಾವೇನೇ ಅಸಮಾಧಾನ ಇದೆ ಅಂತ ಹೇಳಿದರೂ ಕೂಡ ಇಲ್ಲ, ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಇಲ್ಲ ಅಂತ ತೋರಿಸ್ಕೊಳ್ಳುವಂಥದ್ದು. ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೀವಿ ಅಂತ. ಈ ಮುಖಾಂತರ ಯಾರ್ಯಾರು ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು ಅಂತ ದನಿ ಎತ್ತಿದ್ರಲ್ಲ ಅವ್ರನ್ನೇ ಪಾರ್ಟಿಗೆ ಕರೆಯೋದ್ರ ಮುಖಾಂತರ ಇಲ್ಲ ಇವರೆಲ್ಲರೂ ಕೂಡ ಈಗ ಸುಮ್ಮನಾಗಿದ್ದಾರೆ, ಇವರ ಮನಪರಿವರ್ತನೆ ಆಗಿದೆ ಅಂತ ತೋರಿಸುವಂಥ ಪ್ರಯತ್ನ. ಅಂತೂ ಒಗ್ಗಟ್ಟನ್ನು ಸಾರುವಂಥ ಪ್ರಯತ್ನದ ಭಾಗ ಇದು. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ ಪ್ರತಿ ಬಾರಿ ಔತಣಕೂಟವನ್ನು ಏರ್ಪಡಿಸ್ತಾರೆ ಡಿ.ಕೆ. ಶಿವಕುಮಾರ್. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಯಾರೇನು ಊಟಕ್ಕೆ ಕರೆದ್ರೂ ಕೂಡ ಅದು ದೊಡ್ಡ ಸುದ್ದಿನೇ, ದೊಡ್ಡ ಸಂಗತಿನೇ. ಹೀಗಾಗಿ ಏನು ಅಂತಂದರೆ ಎಲ್ಲರನ್ನೂ ಒಟ್ಟಿಗೆ ಊಟಕ್ಕೆ ಕರೆದಿರೋದಿದೆಯಲ್ಲ, ಅದು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಮುಗಿಸಿರುವಂಥ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ಇದೆ ಅನ್ನೋದು ಏನಂತೀರಿ? ಹೌದು ರಂಗನಾಥ್, ಕೆಪಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಶಾಸಕರಿಗೆ ಒಂದು ಔತಣಕೂಟವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಕೆಪಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ 5 ವರ್ಷ ಪೂರ್ತಿ ಆಗ್ತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಔತಣಕೂಟ ಇದ್ರು. ಪ್ರಸನ್ನ, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಖಾಸಗಿ ಹೋಟೆಲಲ್ಲಿ ಇವತ್ತು ಆಯೋಜಿಸಿರುವಂಥ ಸಭೆ ಇದು. 5 ವರ್ಷ ಮುಗಿಸಿರುವಂಥ ಸಂದರ್ಭದಲ್ಲಿ ಅಂದರೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷಗಳಾಯಿತು. ಹೀಗಾಗೇ ಬಹಳಷ್ಟು ಜನ ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾಯಿಸಬೇಕು, ಚುನಾವಣೆ ಆದಮೇಲೆ ಬದಲಾಯಿಸ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಆ ಪಕ್ಷದ ಲೆಟರೇ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ, ನೀವೇ ಹೇಳಿದಿರಿ, ನಿಮ್ಮದೇ ನೋಟ್ ಇದೆ, ದಯವಿಟ್ಟು ಬದಲಾಯಿಸಿ ಅನ್ನುವಂಥ ಕೂಗು ಕೇಳ್ತಿರುವಂಥ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಎಲ್ಲರನ್ನೂ ಕೂಡ ಊಟಕ್ಕೆ ಕರೆದಿರೋದು ಮಹತ್ವ ಪಡ್ಕೊಂಡಿದೆ. ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರ ವಿಶ್ವಾಸ ಗಳಿಸುವಂಥ ಪ್ಲಾನ್ ಇದು. ಮಾರ್ಚ್ 15ನೇ ತಾರೀಕು ಕೆಪಿಸಿಸಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಇವರೆಲ್ಲರನ್ನೂ ಕೂಡ ಊಟಕ್ಕೆ ಕರೆದಿದ್ದಾರೆ ಡಿ.ಸಿ.ಎಂ. ಈ ಮುಖಾಂತರ ಪಕ್ಷದ ಮೇಲೆ ನನ್ನ ಹಿಡಿತ ಎಷ್ಟಿದೆ ಅಂತ ತೋರಿಸ್ಬೇಕು. ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ ಅನ್ನುವಂಥ ಸಂದೇಶ ರವಾನಿಸಬೇಕು. ಈ ಮುಖಾಂತರ ಏನು ಅಂದರೆ ಎಲ್ಲರ ವಿಶ್ವಾಸ ಗಳಿಸಿದ್ದೀನಿ ಅನ್ನೋ ಮೆಸೇಜ್ ಕೂಡ ಹೋಗಬೇಕು. ಇದು ಡಿ.ಸಿ.ಎಂ ತಂತ್ರಗಾರಿಕೆ. ಇವತ್ತು ರಾತ್ರಿ ಶಾಸಕರಿಗೆ ಡಿ.ಸಿ.ಎಂ ಡಿ.ಕೆ. ಔತಣಕೂಟ. ಸೊ ಅದಾದಮೇಲೆ 15ನೇ ತಾರೀಕು ಕೆಪಿಸಿಸಿ ಪದಾಧಿಕಾರಿಗಳಿಗೆ ಔತಣಕೂಟ. ಪ್ರಸನ್ನ, ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ಹೌದು ರಂಗನಾಥ್, ಅದೇ ರೀತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ಇರುವಂತಹ ಸದ್ಯದ ಸ್ಥಿತಿಗತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕರೆದಿರುವಂತಹ ಔತಣಕೂಟ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಕೆಪಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಕೂಡ ಮುಂದುವರಿಬೇಕು ಅನ್ನುವಂತಹ ಇರಾದೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಒಂದಷ್ಟು ಮಂದಿ ಹೊರಗಿನಿಂದ ಒತ್ತಡವನ್ನು ಕೂಡ ಹಾಕಿ ಅಧ್ಯಕ್ಷರನ್ನ 5 ವರ್ಷ ಪೂರ್ತಿಯಾದಂತಹ ಹಿನ್ನೆಲೆಯಲ್ಲಿ ಬದಲಾಯಿಸಬೇಕು ಅನ್ನುವಂತಹ ರೀತಿಯ ಹೈಕಮಾಂಡ್ ಮಟ್ಟದ ಲಾಬಿಯನ್ನು ಕೂಡ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. 2ನೇ ಬಾರಿಗೆ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾದಂತಹ ಸಂದರ್ಭದಲ್ಲೂ ಕೂಡ ನೇರವಾಗಿ ಹೈಕಮಾಂಡ್ ಚುನಾವಣೆಯನ್ನ ಮಾಡುವ ಮೂಲಕ ಅವ್ರನ್ನ ನೇರವಾಗಿ ಆಯ್ಕೆಯನ್ನ ಮಾಡಿತ್ತು. ಈಗಲೂ ಕೂಡ ಶಾಸಕರ ವಿಶ್ವಾಸವನ್ನ ಗಳಿಸಿದ್ದಾದ್ರೆ, ಪದಾಧಿಕಾರಿಗಳ ವಿಶ್ವಾಸವನ್ನ ಗಳಿಸಿದ್ದೆ ಆದ್ರೆ ಮತ್ತೆ 2 ರಿಂದ 3 ವರ್ಷಗಳ ಕಾಲ ತಾನೇ ಮುಂದುವರಿಯಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವರ ತಂತ್ರಗಾರಿಕೆ ಒಂದು ಭಾಗ ಆಗಿದೆ.
ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬೇರೆ ಬೇರೆ ರೀತಿಯ ಭಿನ್ನ ಸ್ವರೂಪದ ಹೇಳಿಕೆಗಳು ಕೇಳಿ ಬರ್ತಾ ಇದ್ರು ಕೂಡ ಇಲ್ಲ, ಆ ರೀತಿ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದೆ ಅನ್ನೋಂತ ಒಂದು ರೀತಿಯ ಸಂದೇಶವನ್ನ ರವಾನೆ ಮಾಡ್ಬೇಕಂತ ಒತ್ತಡ ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಈ ಕಾರಣಕ್ಕೋಸ್ಕರ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ಪಡಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, ಪದಾಧಿಕಾರಿಗಳಿಗೂ ಕೂಡ ಒಂದು ಔತಣಕೂಟವನ್ನ ಡಿ ಕೆ ಶಿವಕುಮಾರ್ ಅವರು ಆಯೋಜನೆಯನ್ನ ಮಾಡ್ತಿದ್ದಾರೆ. ಪದಾಧಿಕಾರಿಗಳು ತನ್ನ ಬೆನ್ನ ಹಿಂದೆ ಗಟ್ಟಿಯಾಗಿ ನಿಂತಿದ್ರೆ ದೆಹಲಿ ಮಟ್ಟದ ಲಾಬಿಗಳಿಗೆ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ, ತನ್ನನ್ನೇ ಹೈಕಮಾಂಡ್ ಮುಂದುವರಿಸುವಂತ ಎಲ್ಲ ಪ್ರಯತ್ನಗಳನ್ನ ಮಾಡುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಈಗ ಕೆಪಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ್ರು ಕೂಡ ಅವರ ಕನಸಿರುವಂಥದ್ದು ಮುಖ್ಯಮಂತ್ರಿ ಗಾದಿಗೆ ಏರುವಂಥದ್ದು. ಅಲ್ಲಿಯ ತನಕವೂ ಕೂಡ ಕೆಪಿಸಿ ಅಧ್ಯಕ್ಷರಾಗಿ ಮುಂದುವರೆದಿದ್ದೇ ಆದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ದಾರಿ ಸುಗಮ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಬೇರೆ ಬೇರೆ ರೀತಿಯ ಒತ್ತಡಗಳು, ಲಾಬಿಗಳು ಏನೇ ನಡೀತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಆ ವಿಚಾರದಲ್ಲಿ ಫೋಕಸ್ ಆಗಿ ತಮ್ಮ ತಂತ್ರಗಾರಿಕೆಯನ್ನ ತನ್ನ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕರೆದಿರುವಂತಹ ಶಾಸಕರ ಔತಣಕೂಟ ಮತ್ತು ಮಾರ್ಚ್ 15ರಂದು ಕರೆದಿರುವಂತಹ ಪದಾಧಿಕಾರಿಗಳ ಸಭೆ ಮತ್ತು ಔತಣಕೂಟ ಎರಡೂ ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾರೆ. ಎಸ್, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.